ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೋದ ವಿಡಿಯೋದಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ತೋರಿಸಿದ್ದೀನಿ. ಇವಾಗ ಅದನ್ನು ಯಾವ ಥರ ಸ್ಟೋರೇಜ್ ಮಾಡಿ ಇಟ್ಕೋಬೇಕಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇದು ಆಲ್ರೆಡಿ ನಾನು ಹಾಕ್ಸ್ಕೊಂಡು ಆರಿಸಿ ಇಕ್ಕಿದ್ದೀನಿ. ಸಾಂಬಾರು ಪುಡಿ ಹಾಳಾಗ್ದಿರ ಯಾವ ಥರ ಇಟ್ಕೊಬೇಕು ನಾವು 6 ಮಂತು ಒಂದು 8 ಮಂತ್ ಆಗೋ ತನಕ ಯಾವುದು ಅದು ಏನು ಹುಳ ಬೀಳ್ದಿರ ಯಾವ ಥರ ಫ್ರೆಶ್ ಅಪ್ ಆಗಿ ಇಟ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಗಾಯ್ಸ್, ಇವಾಗ ಏನು ಮಾಡಬೇಕು ಅಂದರೆ ಇದು ಒಂದು ಸಾಂಬಾರು ಪುಡಿ ನೀಟಾಗಿ ಈ ಥರ ಮಾಡಿ ಇಟ್ಕೊಬೇಕು. ಗಂಟು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಆಲ್ರೆಡಿ ನಾನು ಇದು ಯಾಕಂದರೆ ಬಿಸಿ ಐತೆ, ಹಂಗಾಗಿ ಆ ಥರ ಗಂಟು ಇರ್ತೈತೆ ಒಂದೊಂದರಲ್ಲಿ. ಇದರಲ್ಲಿ ಗಂಟು ಯಾವುದು ಥರ ರೀತಿ ಇಲ್ಲ, ಚೆನ್ನಾಗಿ ಆರಿಸಿ ಇಟ್ಟಿರೋದು. ಇದು ಹುಳ ಬೀಳಬಾರ್ದು ಅಂದರೆ ನೋಡಿ, ಇವಾಗ ಕರಿಬೇವು ಸೊಪ್ಪು ಎಲ್ಲ ಬಿಡಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಅದು ಹಾಳಾಗಲ್ಲ. ಘಮನೂ ತುಂಬ ಚೆನ್ನಾಗಿರ್ತೈತೆ. ಇನ್ನು ಸಾಂಬಾರು ಪುಡಿಗೆ ಹುಳ ಬೀಳಲ್ಲ. ಅದಕ್ಕೆ ಈ ರೀತಿ ಮಾಡಿ ನೀವು ಸ್ಟೋರೇಜ್ ಮಾಡಿ ಇಟ್ಕೊಳೋದ್ರಿಂದ 8 ತಿಂಗಳು 1 ವರ್ಷದ ತನಕ ಅದು ಹುಳ ಬೀಳಲ್ಲ. ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಇನ್ನು ಹಸಿ ಕರಿಬೇವು ಸೊಪ್ಪು ಹಾಕೋದ್ರಿಂದ ಏನಕ್ಕೆ ಹಾಕ್ತಾಯಿದ್ದೀನಿ, ಹುಳ ಬೀಳಬಾರ್ದು ಅನ್ನೋ ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ ತುಂಬ ಫ್ರೆಶ್ ಆಗಿ ಇರ್ತೈತೆ. ಅದು ಘಮ ಮಾತ್ರ ಎಲ್ಲೂ ಹೋಗಲ್ಲ, ಅಷ್ಟೇ ಫ್ರೆಶ್ ಅಪ್. ನಾವು ಯಾವಾಗ ಸ್ಟಾರ್ಟಿಂಗ್ ಯಾವ ಥರ ಮಾಡಿ ಇಟ್ಟಿರ್ತೀರೋ ಅದೇ ಥರನೇ ಆ ಘಮ ಹಂಗೆ ಇರ್ತೈತೆ. ಕರಿಬೇವು ಸೊಪ್ಪು ಮಿಕ್ಸ್ ಮಾಡ್ಕೊಳೋದ್ರಿಂದ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಸ್ಟೋರೇಜ್ ಮಾಡಿ ಇಟ್ಕೊಬೋದು. ನೋಡ್ತಾ ಇರ್ಬೋದು ನೀವು, ನಾನು ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಒಂದು ಕಡೆಯಿಂದ ಮಿಕ್ಸ್ ಬಂದಿದ್ದೀನಿ. ಇದು ಇನ್ನು ಮಸಾಲೆ ರುಬ್ಬಾಕು ಹಾಕ್ಕೋಬೋದು. ಇನ್ನು ಇದು ಕರಿಬೇವು ಸೊಪ್ಪು ಯಾಕೆ ಈ ಥರ ಮಿಕ್ಸ್ ಮಾಡಿದ್ರೂ ಆಗುತ್ತಾ, ಏನು ಪ್ರಾಬ್ಲಮ್ ಆಗಲ್ಲ ಅಂತಾರೆ. ಅದು ಏನು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟೆ ಹಸಿ ಕರಿಬೇವು ಸೊಪ್ಪು ಹಾಕ್ತಾ ಇರೋದು ನಾನಿಲ್ಲಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಈ ಥರ ಹಾಕಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಸ್ಟೋರೇಜ್ ಆಗಿ ಇರ್ತೈತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡಿರುವಂಥ ಸಾಂಬಾರು ಪುಡಿಯಲ್ಲಿ ಹುಳಿ ಸಾರು ಮಾಡ್ತಾಯಿದ್ದೀನಿ. ಅವರೆಕಾಳು ಹುಳಿ ಮಾಡೋಣ ಅಂದ್ಬಿಟ್ಟು 1 kg ಅವರೆಕಾಯಿ ಆಗೋಷ್ಟು ಅವರೆಕಾಯಿ ತೊಗೊಬಂದು ಬಿಡಿಸಿಟ್ಕೊಂಡಿದ್ದೀನಿ. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಮೊದಲಿಗೆ ನಾನು ಒಂದು ಸ್ವಲ್ಪ 3 ಟೊಮೊಟೊ ಸಣ್ಣ ಸೈಜ್ ಇತ್ತು, ಹುಳಿ ಸ್ವಲ್ಪ ಜಾಸ್ತಿ ಬೇಕಂದ್ಬಿಟ್ಟು ಟೊಮೊಟೊ ಸಣ್ಣ ಸೈಜ್ 3 ಟೊಮೊಟೊ ಹಾಕ್ಕೊಂಡು ಕಾಳು, ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಇದು ಒಂದು 3 ವಿಜಿಲ್ ಕೂಗಿಸ್ತೀನಿ, ಯಾಕಂದರೆ ಇದು ಅವರೆಕಾಳು ಸೀಸನ್ ಅಲ್ಲ, ಹಂಗಾಗಿ ಅದಕ್ಕೆ ನಾನು ಇವಾಗ 3 ವಿಜಿಲು ಕೂಗಿಸ್ಕೊತೀನಿ. ಬದನೆಕಾಯಿ ಬೇಗನೆ ಹಾಕ್ಬಿಟ್ಟೆ, ಯಾಕಂದರೆ 2 ಮಿಕ್ಸ್ ಮಾಡಿ ಹಾಕಿದ್ದೆ ಆಲೂಗಡ್ಡೆ ಜೊತೆಗೆ, ಹಂಗಾಗಿ ನಾನು 2 ತೊಳೆಯೋಗಿ 2 ಹಾಕ್ಬಿಟ್ಟೆ. ನಾನು ಕಾಯಿ ಬೇಕಂದರೆ ಬದನೆಕಾಯಿ ಹಾಕ್ಕೋಬೇಕು, ಯಾಕಂದರೆ ಬೇಗ ಬೆಂದೋಗ್ಬಿಡ್ತೈತೆ. ಆ ರೀತಿಯೂ ಹಾಕ್ಕೊಬೋದು, ಈ ರೀತಿಯೂ ಹಾಕ್ಕೊಬೋದು. 2 ರೀತಿಯೂ ಹಾಕಿದ್ರು ಚೆನ್ನಾಗಿರ್ತೈತೆ. ಬಟ್ ಇದು 3 ವಿಜಿಲ್ ಕೂಗ್ಸೋದ್ರಿಂದ ಬದನೆಕಾಯಿ ಫುಲ್ಲು ಇದಾಗ್ಬಿಡ್ತೈತೆ, ಅದು ಬೆಂದೋಗ್ಬಿಟ್ಟಿರ್ತೈತೆ. ಅದಕ್ಕೆ ಸಾಂಬಾರು ಕಾಯೋಕ್ಕಿಂತ ಮುಂಚೆ, ಮಸಾಲೆ ಹಾಕೋಕ್ಕಿಂತ ಮುಂಚೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತೆ. ಇವಾಗ ನಾನು ಸಾಂಬಾರು ರೆಸಿಪಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು 4 ಕೂಳಿಗೆ ಬೆಳ್ಳುಳ್ಳಿ ಮತ್ತು 3 ಟೊಮೊಟೊ, 1 ಹೆಬ್ಬೆರಳಷ್ಟು ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನೆನೆಸಿ ತೊಳೆದಿಟ್ಕೊಂಡಿರೋಂಥ ಹುಣ್ಸೆಹಣ್ಣು 1 ಹೆಬ್ಬೆರಳಷ್ಟು ಆಗೋಷ್ಟು ನನಗೆ ಹುಳಿ ಬೇಕು ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು. ಇವಾಗ ಹೊಸ ಸಾಂಬಾರು ಪುಡಿ ಅಂದ್ಬಿಟ್ಟು ಖಾರ ತುಂಬ ಇರ್ತೈತೆ ಸ್ಟಾರ್ಟಿಂಗ್ ಅಂದ್ಬಿಟ್ಟು 2 ಸ್ಪೂನು ನಾನಿಲ್ಲಿ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ. ನೋಡ್ತಾ ಇರ್ಬೋದು ಕಲರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಸಾಂಬಾರು ಪುಡಿ ಎಲ್ಲ. ತುಂಬ ಈಸಿ ಅಂದರೆ ಈಸಿನೇ ಮಾಡ್ಕೊಳ್ಳೋದು. ಅದಾದಮೇಲೆ ಕಾಳು, ಬೆಂದಿರೋಂಥ ಕಾಳು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊತೀನಿ ನಾನು. ಕಾಳು ಬೆಂದೈತೆ, ನೋಡ್ತಾ ಇರ್ಬೋದು. ಆಲೂಗಡ್ಡೆ ಎಲ್ಲನೂ, ಬದನೆಕಾಯಿ ಅಷ್ಟೊಂದು ಪುಡಿ ಆಗಿಲ್ಲ. ಕಾಳು ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಬೋದು. ಕೊಬ್ಬರಿ ಇರಿಲ್ಲ, ಹಂಗಾಗಿ ನಾನು ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಹುಳಿ ಸಾಂಬಾರು ಇಷ್ಟೇ ನಾನು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಕಾಳು ಹಾಕೋದ್ರಿಂದ ಮಂದ ಬರ್ತೈತೆ ಸಾಂಬಾರು, ಹಂಗಾಗಿ ಕಾಳು ಹಾಕ್ಕೋಬೇಕು. ಅವರೆಕಾಳು ಸೀಸನ್ ಬಂದರೆ ಅಂತೂ ತುಂಬ ಚೆನ್ನಾಗಿರ್ತೈತೆ ಟೇಸ್ಟು. ಇದು ಅವರೆಕಾಯಿ ಸೀಸನ್ ಅಲ್ಲ, ಹಂಗಾಗಿ 3 ವಿಸಿಲ್ ಕೂಗಬೇಕು. ಸ್ವಲ್ಪ ಒಂದು 50% ಚೆನ್ನಾಗಿರ್ತೈತೆ. ಇದು 3 ತಿಂಗಳ ಕಾಯಿ ಅಲ್ಲ, ಇದು 6 ತಿಂಗಳ ಕಾಯಿ. ಅದಕ್ಕೆ
ಇನ್ನು ಮಸಾಲೆ ರುಬ್ಕೊಂಡು ಗ್ರೈಂಡ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕಾಳೆಲ್ಲ ಬೆಂದಿತ್ತು. ಬದನೆಕಾಯಿ ನೋಡ್ತಾ ಇರ್ಬೋದು, ಜಾಸ್ತಿ ಬೆಂದಿಲ್ಲ. ತುಂಬಾ ಚೆನ್ನಾಗಿರ್ತೈತೆ ಮನೇಲಿ ಸಾಂಬಾರು ಪುಡಿ ಮಾಡ್ಕೊಳೋದ್ರಿಂದ. ನಾನು ಹೇಳ್ತಾ ಇರೋದು ಏನಂದ್ರೆ, ನಾವು ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರ್ತೈತೆ. ನಾವು ಕಲ್ತಂಗೂ ಆಗ್ತೈತೆ. ಹೊರ್ಗಡೆ ಅವ್ರು ಯಾವ್ಯಾವ ಥರ ಏನೇನು ಹಾಕ್ತಾರೋ ಅವೆಲ್ಲ ಅಷ್ಟೊಂದು ಕಷ್ಟ. ಮನೇಲಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಸಾರು ಕಾದಿದ್ದಾದಮೇಲೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇಷ್ಟೇ ಹುಳಿ ಸಾಂಬಾರು ಮಾಡೋದು. ತುಂಬ ಈಸಿ ಅಂದರೆ ಈಸಿ. ಈ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ, ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನು ಒಗ್ಗರಣೆಗೆ ನಾನು ಇವಾಗ ಸಾಸಿವೆ ಎಣ್ಣೆ ಎಲ್ಲ ಹಾಕಿ ಕುದಿಸ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವು, ಫ್ರೆಶ್ ಆಗಿರೋಂಥ ಕರಿಬೇವು ಸೊಪ್ಪು ಹಾಕ್ಕೊಂಡು ಸಾಂಬಾರ್ಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ನನಗೂ ತಿಳಿಸಿ. ನಮ್ಮ ಮನೇಲಿ ಇದೇ ರೀತಿ ನಾವು ಹುಳಿ ಸಾಂಬಾರು ಮಾಡೋದು. ಹಾಗೆ ಸಾಂಬಾರು ಪುಡಿ ಯಾವ ಥರ ಸ್ಟೋರೇಜ್ ಮಾಡಿ ಇಟ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸಾರು ಕುದೀತಾ ಇದೆ. ಅದಾದಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿರ್ತೈತೆ ಕಾಂಬಿನೇಷನ್. ಕಾಳುಳ್ಳಿ ಸಾಂಬಾರು ಅಂತೂ ಹೇಳಿ ಮಾಡಿಸಿದಷ್ಟು ಜೋಡಿ ಮುದ್ದೆಗೂ ಮತ್ತು ಕಾಳುಳ್ಳಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಇನ್ನೇನಿದ್ರು ಬ್ಯಾಟಿಂಗ್ ಮಾಡಬೇಕು ಅಷ್ಟೇ. ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ಇನ್ನೇನಿದ್ರು ತಿನ್ನೋದೊಂದೇ ಬಾಕಿ ಇರೋದು ಫ್ರೆಂಡ್ಸ್. ನಾನು ನೋಡ್ತಾ ಇರ್ಬೋದು ಕಲರು ಎಲ್ಲ ಸಾಂಬಾರು ಪುಡಿ ಯಾವ ಥರ ಮಾಡಿದ್ದೀನಿ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಘಮ ಬರ್ತಾಯಿತ್ತು. ಹೊಸ ಸಾಂಬಾರು ಪುಡಿ ಮನೆಯೆಲ್ಲ ಅದೇ ವಾಸನೆ, ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಚೆನ್ನಾಗಿ ವಾಸನೆ ಬರ್ತಾಯಿತ್ತು. ಸಾಂಬಾರು ಪುಡಿ ಯಾವ ಥರ ಆಯಿತು ಅಂತ ಟೇಸ್ಟ್ ಮಾಡೋಕ್ಕಂತಲೇ ಇವತ್ತು ನಾನು ಹುಳಿ ಸಾಂಬಾರು ಮಾಡಿದ್ದೀನಿ. ಕುದೀತಾ ಇದೆ ಸಾಂಬಾರು. ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ರೈಸ್ ಜೊತೆ ಅಂತೂ ಸಖತ್ತಾಗಿರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೆಳ್ಳಿ ಸಾಮಾನು ಯಾವ ಥರ ತೊಳೆಯೋದು, ಏನೇನು ಹಾಕಿ ತೊಳಿತೀನಿ ಅನ್ನೋದು ತೋರಿಸ್ತೀನಿ. ಮಿಸ್ ಮಾಡಿದೆ ನನ್ನ ಬ್ಲಾಗು ಕಂಟಿನ್ಯೂ ಮಾಡಿ. ಇವಾಗ ಮುದ್ದೆ ಜೊತೆ ಬ್ಯಾಟಿಂಗು, ಕಾಳುಳ್ಳಿ ಸಾಂಬಾರು, ರೈಸು ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಅಂತ ಕೇಳ್ಕೊತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಲವ್ ಯು ಆಲ್.